ಹೇಗಿತ್ತು ಮೇಡಮ್ ಅಪ್ಪು ಫಿಲಂ? ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಈ ಸಿನಿಮಾ ನೋಡಿ. 23 ವರ್ಷ ಆದ ನಂತರ ಈ ಸಿನಿಮಾ ಇನ್ನೊಂದ್ಸಲ ನೋಡಿದಾಗ ಒಂದು ಹೊಸತನ ಇದೆ ಈ ಸಿನಿಮಾದಲ್ಲಿ. ಅಂಡ್ ಅಂದ್ರೆ ಇದು ಈ ಸಿನಿಮಾ 23 ಇಯರ್ಸ್ ಬ್ಯಾಕ್ ಮಾಡಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಾಗಲ್ಲ. ಅಂಡ್ ಆಫ್ ಕೋರ್ಸ್ ಅಪ್ಪು ಸರ್ ನೋಡೋಕೆ ನಾನು ಬಂದೆ. ರಮ್ಯಾ ಅವರ ಜೊತೆಗೆ ಈ ಸಿನಿಮಾ ನೋಡ್ತೀರಾ ಅಂತ ಕೇಳಿದ ತಕ್ಷಣ ಹೌದಂತ ಹೇಳ್ಬಿಟ್ಟು ನಾನು ಐ ರ್ಯಾನ್ ಅಂಡ್ ಕೇಮ್ ಬಿಕಾಸ್ ಐ ಥಿಂಕ್ ತುಂಬಾ ದಿವಸ ಆಯ್ತು ಈ ಸಿನಿಮಾ ನೋಡಿ. ಅಂಡ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ನೀವು ನೋಡ್ಬೋದು ನಮ್ಮ ಚಿತ್ರಮಂದಿರಲ್ಲಿ ಹೆಂಗ್ ನಡೀತಾ ಇದೆ, ಹೌ ದ ರೆಸ್ಪಾನ್ಸ್ ಇದೆ ಅಂತ. ಅಪ್ಪು ಸರ್ ಜೊತೆ ರಕ್ಷಿತಾ ಮೇಡಮ್ ಹೊಸ ಫಿಲಂ, ಅದನ್ನು ಅವ್ರದ್ದು ಆಕ್ಟಿಂಗ್ ಹೇಗಿತ್ತು? ಅವ್ರ ಫಸ್ಟ್ ಫಿಲ್ಮ್ ನಿಜವಾಗ್ಲೂ ಅವರು ಫಸ್ಟ್ ಫಿಲ್ಮ್ ಅಂತಾನೆ ಹೇಳಕ್ಕೆ ಆಗಲ್ಲ. ಅವ್ರ ಡೆಬ್ಯೂ ಪರ್ಫಾರ್ಮೆನ್ಸಸ್ ತುಂಬಾ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಅಂಡ್ ಆಫ್ ಕೋರ್ಸ್ ಅದಕ್ಕೆ ಐ ಥಿಂಕ್ ಅಪ್ಪು ಸರ್ಗೆ ಪವರ್ ಅಂತ ಹೇಳ್ತಾರೆ, ಪವರ್ ಸ್ಟಾರ್ ಅಂತ ಕರೀತಾರೆ. ಬಿಕಾಸ್ ಆ ಪವರ್ ಇದೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಲಿ, ಅವ್ರ ಡೈಲಾಗ್ ಡೆಲಿವರಿ ಆಗಿರ್ಲಿ, ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ಅವಾಗ ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿ ಇರ್ಲಿಲ್ಲ, ಬಟ್ ನಾನು ಥಿಯೇಟರ್ ಅಲ್ಲಿ ಹೋಗಿ ನೋಡಿದ್ದೆ. ಅಂಡ್ ಪೂರಿ ಜಗನ್ನಾಥ್ ಈ ಸಿನಿಮಾ ಡೈರೆಕ್ಟ್ ಮಾಡಿರೋದ್ರಿಂದ ಗುರುಕಿರಣ್ ಸರ್ ಈ ಸಾಂಗ್ ಕೊಟ್ಟಿದ್ದಾರೆ. ಈಗ್ಲೂ ಕೂಡ ಈ ಸಾಂಗ್ ಕೇಳಿದ ತಕ್ಷಣ ಅದು ಒಂದು ಕೇಳ್ತಾನೆ ಇರ್ಬೇಕು ಅಂತ ಒಂದು ಸಾಂಗ್ಸ್ ಗಳಿದೆ ಈ ಸಿನಿಮಾದಲ್ಲಿ. ಸೊ ಐ ಥಿಂಕ್ ಇಟ್ಸ್ ವೆರಿ ಕ್ಯಾಚಿ ನಂಬರ್ಸ್. ಅದು ಸೀನ್ಸ್ ಆಗಿರ್ಲಿ, 2 hours ಹೆಂಗ್ ಹೋಗುತ್ತೆ ಈ ಸಿನಿಮಾದಲ್ಲಿ ಗೊತ್ತಾಗಲ್ಲ. ಇಟ್ಸ್ ಸಚ್ ಅ ಫಾಸ್ಟ್ ಪೇಸ್ ಫಿಲ್ಮ್. ಐ ರಿಯಲಿ ಲೈಕ್ ಇಟ್. ಇದು ಅಪ್ಪು ಸಿನಿಮಾ ಆಗಿರ್ಲಿ, ಅಬ್ಬಿ ಸಿನಿಮಾ ಆಗಿರ್ಲಿ, ದೀಸ್ ಆರ್ ಆಲ್ ಎವರ್ಗ್ರೀನ್ ಸಿನಿಮಾಗಳು. ಅಂಡ್ ನೋಡ್ತಾ ಇರ್ಬೇಕು ಅಂತ ಒಂದು ಫೀಲಿಂಗ್ ಇರುತ್ತೆ. ಅಂಡ್ ಆಫ್ ಕೋರ್ಸ್ ನಾನು ಅಪ್ಪು ಸರ್ ಐ ಮೈ ಸೆಲ್ಫ್ ಅ ಬಿಗ್ ಫ್ಯಾನ್. ಅಂಡ್ ನಾವೆಲ್ಲರೂ ತುಂಬಾ ಮಿಸ್ ಮಾಡ್ತಿದ್ದೀವಿ. ಮೇಡಮ್ ಅಪ್ಪು ಸರ್ ಯಾವ ಫಿಲಂ ನೆಕ್ಸ್ಟ್ ರಿಲೀಸ್ ಆಗ್ಬೇಕಂತ? ಅದು ಆಬ್ವಿಯಸ್ ಅಂತಾನೆ ಹೇಳ್ಬೋದು. ಡೆಫಿನೆಟ್ಲಿ ಅಬ್ಬಿ ಸಿನಿಮಾ. ಬಿಕಾಸ್ ರಮ್ಯಾ ಅವರು ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಅದೇ ನಾನು ಹೇಳ್ತಾ ಇದ್ದೆ ಅವ್ರಿಗೆ ಇವತ್ತು ದಟ್ ಅದು ರಿಲೀಸ್ ಆಗಬೇಕು ಅಂತ. ಅದು ನಿಜವಾಗ್ಲೂ ಇನ್ನೊಂದ್ಸಲ ನೋಡ್ಬೇಕಂತ ತುಂಬಾ ಆಸೆ ಇದೆ ನನಗೆ, ಎಸ್ಪೆಷಲಿ ದೊಡ್ಡ ಸ್ಕ್ರೀನ್ ಅಲ್ಲಿ. ಮೇಡಮ್, ಡೆವಿಲ್ ಸಿನಿಮಾ ಶೂಟಿಂಗ್ ಅಲ್ಲಿ ಭಾಗಿಯಾಗಿದ್ರಿ ಅಂತ ಕೇಳ್ಪಟ್ಟಿ, ಸೊ ಅದ್ರ ಬಗ್ಗೆ ಹೇಳೋಣ. ಇವಾಗ ಶೂಟಿಂಗ್ ಮೈಸೂರಲ್ಲಿ ಒಂದು ಸ್ಕೆಡ್ಯೂಲ್ ಆಗಿದೆ. ಇವಾಗ ನೆಕ್ಸ್ಟ್ ರಾಜಸ್ಥಾನ್ ಅಲ್ಲಿ ಏಪ್ರಿಲ್ ಅಲ್ಲಿ ನಡೆಯುತ್ತೆ. ಎಷ್ಟು ಪರ್ಸೆಂಟ್ ಶೂಟಿಂಗ್ ನಿಮ್ದು ಪೋರ್ಷನ್? ಆಲ್ರೆಡಿ ಈಗಾಗಲೇ ಒಂದು 20% ಆಗಿದೆ ನಂದು. ಇನ್ನು ಕೆಲವು 80% ಬ್ಯಾಲೆನ್ಸ್. ಅದೇ ಇವಾಗ ಡೆವಿಲ್ ಶೂಟಿಂಗ್ ಅಲ್ಲಿ ದರ್ಶನ್ ಸರ್ ಭೇಟಿ ಆಗಿದ್ರಾ? ಭೇಟಿ ಆಗಿದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.